ಪ್ರಾರಂಭವಾದ T20 ವಿಶ್ವಕಪ್ನ ಮೊದಲನೇ ದಿನದ ಸಾರಾಂಶ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಕ್ಯಾಚಸ್ ವಿನ್ ಮ್ಯಾಚಸ್ ಅಷ್ಟೇ. ಯಾಕಂದರೆ ನೆದರ್ಲ್ಯಾಂಡು ಪಾಕಿಸ್ತಾನ ವಿರುದ್ಧ ಗೆಲ್ತಾ ಇದ್ರು, ಬಟ್ ಒಂದು ಕ್ಯಾಚ್ ಬಿಟ್ಟರು, ಅದರಿಂದ ಮ್ಯಾಚೇ ಹೋಗ್ಬಿಡ್ತು. ಆಮೇಲೆ ಈ ಕಡೆ USA ಅವರು ನಮ್ಮ ಭಾರತ ತಂಡದ ವಿರುದ್ಧ ಸ್ಕೈ ಅವ್ರದ್ದು ಒಂದು ಕ್ಯಾಚ್ ಬಿಡ್ತಾರೆ, ಅವ್ರು ಮ್ಯಾಚೇ ಸೋತ್ಬಿಟ್ರು ಅಂತ. ಒಟ್ಟಿನಲ್ಲಿ ಅಸೋಸಿಯೇಟ್ ಟೀಮ್ಸ್ ಎಲ್ಲ ಸಖತ್ತಾಗಿ ಅಂದರೆ ಅಸೋಸಿಯೇಟ್ ನೇಷನ್ ಟೀಮ್ಸ್ ಎಲ್ಲ ಚೆನ್ನಾಗಿ ಆಡಿದರೆ, ಅವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳೋಣ. ಆಮೇಲೆ ಇನ್ನು ಈ ಕಡೆ ಇಂಡಿಯಾ ವರ್ಸಸ್ USA ನಮ್ಮ ಸ್ಕೈ ಅವ್ರಿಗಂತೂ ಸಾಷ್ಟಾಂಗ ನಮಸ್ಕಾರ ಹೇಳಬೇಕು ಗುರು. ಅಂದರೆ ಈ ಮೂರು ಮ್ಯಾಚ್ ಬಗ್ಗೆ ನಾವು ಪ್ರಾಪರಾಗಿ ಲೈವಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಮ್ಮ ಸ್ಕೈ ಅವ್ರಿಗೆ ನಮ್ಮ ಕಡೆಯಿಂದ ಸಲ್ಯೂಟ್ ಹೊಡೆಯೋಣ ಗುರು. ಅಂದರೆ ಒಂದು ಟೈಮಲ್ಲಿ ಹೆಂಗಪ್ಪ ಅಂದರೆ USA ಅವ್ರು ಏನು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ ಅಂತ ಅನ್ನಿಸ್ತಾ ಇತ್ತು, ಆ ಥರ ಆಗಿತ್ತು. ಬಟ್ ನಮ್ಮ ಸ್ಕೈ ಅವರು ಜಮ್ ಆಫ್ ಎನ್ ಇನ್ನಿಂಗ್ಸ್, ವಾಟ್ ಆ್ಯಂಡ್ ನಾಕ್ ಅಂತ ಹೇಳ್ಬೋದು. ಸ್ಕೈ ಅಟ್ ಇಟ್ಸ್ ಬೆಸ್ಟ್ ಗುರು. ಆ ಒಂದು ಸೂಪ್ಲಾ ಶಾಟ್ ಹೊಡೆಯೋದಾಗಲಿ, ಆಮೇಲೆ ಫೆಚ್ ಮಾಡಿಬಿಟ್ಟು ಹೆಲಿಕಾಪ್ಟರ್ ಎಲ್ಲ ಹೊಡಿತಾರೆ. ಅಬ್ಬಬ್ಬ, ಕ್ಯಾಪ್ಟನ್ಸಿ ನಾಕ್ ಅಂತ ಇದಕ್ಕೆ ಹೇಳ್ತಾರೆ ಅಂತ ಅನ್ಸುತ್ತೆ. ಇನ್ನು ಡೈರೆಕ್ಟ್ ಆಗಿ ಮ್ಯಾಚ್ ಬಗ್ಗೆ ಹೇಳಬೇಕು ಅಂದರೆ USA ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ, ನಮ್ಮವರು ಬ್ಯಾಟಿಂಗ್ ಬರ್ತಾರೆ. ಇವತ್ತು ಬುಮ್ರಾ ಇರಲಿಲ್ಲ, ಸಿರಾಜ್ ಇನ್ನಿದ್ರು ಅವರ ಜಾಗದಲ್ಲಿ, ನಮ್ಮವ್ರು ಬ್ಯಾಟಿಂಗ್ ಬರ್ತಾರೆ. ಏನು ನಾವು ಹೆಂಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ವಿ ಅಂದರೆ 300 ಅದೆಲ್ಲ ಎಕ್ಸ್ಪೆಕ್ಟೇಷನ್ಸು. ಪವರ್ ಪ್ಲೇಲಿ 6 ಓವರ್ಸ್ಗೆ 96 for 0 ಏನಾದರೂ ಹೋಗುತ್ತೆ ಅಂದ್ಕೊಂಡ್ರೆ, ಪವರ್ ಪ್ಲೇಲಿ 46 ರನ್ಗೆ 4 ವಿಕೆಟು ಗುರು. ಈ ಕಡೆ ಅಭಿದಂತೂ ಹೊಡಿತೀನಿ ಇಲ್ಲ ಅನ್ನೋ ಥರ. ಸೊ ಫಸ್ಟ್ ಬಾಲೇ ಡಕ್ಕು, ಅಂದರೆ ಅವ್ರು ಆಡಿರೋ ಫಸ್ಟ್ ಬಾಲೇ ಡಕ್ ಹೋಗ್ತಾರೆ. ಇಶಾನ್ ಕಿಶನ್ ಮತ್ತು ಈ ಕಡೆ ತಿಲಕ್ ವರ್ಮಾ ಒಂಚೂರು ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಬಟ್ ಒಂದೇ ಓವರಲ್ಲಿ, ಅದು 6th ಓವರು ಶಾಕ್ ವೀಕ್ ಅಂತ ಅನ್ಸುತ್ತೆ, ಅವ್ರು ಬಂದ್ಬಿಟ್ಟು ಒಂದೇ ಓವರಲ್ಲಿ 3 ವಿಕೆಟ್ಸ್ ತೆಗಿತಾರೆ ಗುರು. ಇಶಾನ್ ಕಿಶನ್ ಔಟು, ತಿಲಕ್ ವರ್ಮಾ ಔಟು, ದೂಬೆ ಔಟು. 6 ಓವರ್ಗೆ 46 ರನ್ 4 ವಿಕೆಟು. ಏನಾಗ್ತಿದೆ ಗುರು ಅಂತ ಅನಿಸ್ತಿತ್ತು ಆ ಟೈಮಲ್ಲಂತೂ. ಆಮೇಲೆ ರಿಂಕು ಬರ್ತಾರೆ, ರಿಂಕು ಕಡೆಯಿಂದ ಏನೂ ಬರಲಿಲ್ಲ, 14 ಬಾಲ್ 6 ರನ್ನು ಗುರು ರಿಂಕುವಿಂದ. ಈ ಥರ ಅಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ, ಈ ಒಂದು ಸಿಚುವೇಶನಲ್ಲಿ ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಆಡ್ತಾರೆ ಅಂತ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವರು ಔಟ್ ಆಗಿಬಿಡ್ತಾರೆ ಬೇಗ. 77 ರನ್ಗೆ 6 ವಿಕೆಟ್ ಹೋಗುತ್ತೆ. ಏನಪ್ಪ ಇವರು ಅಟ್ಲೀಸ್ಟ್ 120 ಆದರೂ ಹೊಡೆದ್ರೆ ನಮ್ಮ ಬೌಲರ್ಸ್ ಏನಾದರೂ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಆ ಟೈಮಲ್ಲಿ ಸ್ಕೈ ಅವರು, ಇಲ್ಲ ಗುರು ನಾನು ನಿಂತ್ಕೊಂಡು ಕ್ಯಾಪ್ಟನ್ಸಿ ನಾಕ್ ಆಡ್ತೀನಿ, ನೀವು ನೋಡಿ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಆಡಿದ್ರು. ಬಟ್ ಏನು ಹೇಳಿ, USA ಅವರು ಒಂದು ಕ್ಯಾಚ್ ಬಿಡ್ತಾರೆ. ಸ್ಕೈ ಅವ್ರದ್ದು 15 ರನ್ ಆದಾಗ ಅದು ಹೆವಿ ಕಾಸ್ಟ್ಲಿ ಆಯಿತು USA ಅವ್ರಿಗೆ ಅಂತ. 15 ರನ್ನು ಇಂದ ಎಲ್ಲಿಗೆ ಹೋಗ್ತಾರೆ ಅಂದರೆ 84 ಹೊಡಿತಾರೆ ಗುರು. 49 ಬಾಲಲ್ಲಿ 84 ಹೊಡಿತಾರೆ. ಇವರೇ 84 ಹೊಡೆದಿದ್ದು. ಇವ್ರು ಬಿಟ್ಟರೆ ಬಾಕಿ ಇರೋರೆಲ್ಲ 71 ಬಾಲಲ್ಲಿ 74 ಅಷ್ಟೇ ಹೊಡೆದಿರೋದು. ಸೊ ಆ ಥರ ಒಂದು ಸಿಂಗಲ್ ಹ್ಯಾಂಡೆಡ್ಲಿ ನಮ್ಮ ಸ್ಕೈ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ. ಕೊನೆ ಓವರಲ್ಲಂತೂ ನೇತ್ರವಳ್ಕರ್ ಅವ್ರಿಗೆ 21 ರನ್ ಹೊಡಿತಾರೆ ಗುರು. ಸೊ ಟೋಟಲ್ ಆಗಿಬಿಟ್ಟು 20 ಓವರ್ಗೆ 161 ರನ್ ಹೊಡಿತೀವಿ ನಾವು. ಆ ಟೈಮಲ್ಲಿ 161 ಎಲ್ಲ ಸ್ವಲ್ಪ ಕಾಂಪಿಟೇಟಿವ್ ಸ್ಕೋರು, ನಮ್ಮವರೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ಅನಿಸಿತ್ತು. 162 ಟಾರ್ಗೆಟ್ ಕೊಡ್ತೀವಿ. ಈ ಕಡೆ USA ಅವರು ಬ್ಯಾಟಿಂಗ್ ಬರ್ತಾರೆ, ಅವ್ರ ಕಡೆ ಓಪನರ್ಸು ಏನು ಅಂಥದ್ದೇನು ಬರಲ್ಲ. 13 ರನ್ಗೆ 3 ವಿಕೆಟು, ಸಾಟ್ಪಟ್ ಹುಡುಮಂತ ಅವರು ಔಟ್ ಆಗಿಬಿಡ್ತಾರೆ. ಬಟ್ ಅಲ್ಲಿಂದ ಒಂದು ಪಾರ್ಟ್ನರ್ಶಿಪ್ ಬೆಳೆಯುತ್ತೆ. ಮಿಲಿಂದ ಮತ್ತು ಈ ಕಡೆ ಯಾರಪ್ಪ ಕೃಷ್ಣಮೂರ್ತಿ ಅಂತ, ಇವರಿಬ್ಬರ ಕಡೆ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ. ಸ್ವಲ್ಪ ಯಾಕೋ ಸಮೀಪ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅಂಡ್ ಆದರೂ ಅಷ್ಟೊಂದೆಲ್ಲ ಆಗಲಿಲ್ಲ ಗುರು. ಮಿಲಿಂದ ಔಟ್ ಆಗ್ತಾರೆ. ಆಮೇಲೆ ಅಕ್ಷರ್ ಪಟೇಲ್ ಬಂದ್ಬಿಟ್ಟು ಸಾಟ್ಪಟ್ ಹುಡುಮಂತ 2 ವಿಕೆಟ್ ಒಂದೇ ಓವರಲ್ಲಿ ತೆಗಿತಾರೆ. ಆಲ್ಮೋಸ್ಟ್ ಎಲ್ಲ ಮುಗ್ದೇ ಹೋದಂಗಿತ್ತು. ಆಮೇಲೆ ಶುಭಮ್ ಸ್ವಲ್ಪ ಬ್ಯಾಟಿಂಗ್ ಎಲ್ಲ ಮಾಡಿಕೊಟ್ರು, ಆದರೂ ಆಗಲಿಲ್ಲ. ಕೊನೆಯಲ್ಲಿ 29 ರನ್ನಿಂದ ನಮ್ಮ ಭಾರತ ತಂಡ ಗೆಲ್ತಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಏನೋ 300 ಇತ್ತು, ಆದರೂ 161 ಹೊಡೆದ್ಬಿಟ್ಟು 29 ರನ್ನಿಂದ ಗೆಲ್ತಾರೆ. 2 ಪಾಯಿಂಟ್ಸ್ ಅಂತೂ ಸಿಕ್ಕಾಯಿತು. ಆದರೆ ಏನಪ್ಪ ಅಂದರೆ ಇಂಪ್ರೂವ್ಮೆಂಟ್ಸು ಸುಮಾರಿದೆ. ಯಾಕಂತಂದರೆ ನಾವೇನೋ ಅಂದ್ಕೊಂಡಿದ್ವಿ ಅಲ್ವಾ, ಫ್ಲ್ಯಾಟ್ ಪಿಚ್ಚು ಅದು ಇದು ಅಂತ. ಬಟ್ ICC ಟೂರ್ನಮೆಂಟ್ ಅಂತ ಬಂದಾಗ ಈ ಥರ ಪಿಚ್ಚಸ್ ಇದ್ದಾಗ ನೀವು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಪಿಚ್ಚು ರೀಡ್ ಮಾಡಿಬಿಟ್ಟು, ಓ ಈ ಥರ ಇದೆ, ಹಿಂಗೆ ಏನು ಕತೆ ಅದೆಲ್ಲ ನೋಡಿಬಿಟ್ಟು ಆಡಬೇಕು ಅಂತ. ಇವಾಗ ಇದು ಅಂದರೆ ಫಸ್ಟು ಒಂದು ಎಚ್ಚರಿಕೆ ಕರೆಗಂಟೆ ಅನ್ನೋ ಥರ ಇದೆ. ಸೊ ನೆಕ್ಸ್ಟ್ ಮ್ಯಾಚಸ್ ಎಲ್ಲ ಕಮ್ಬ್ಯಾಕ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಆದರೂ ನಮ್ಮ ಸ್ಕೈ ಅವ್ರು ಮಾತ್ರ ಅಬ್ಬಾ ಸಕ್ಕದೊಳ್ಳೆ ಬ್ಯಾಟಿಂಗ್ ಅವರು, ಅನ್ಬಿಲಿಯಬಲ್. ನಾವು ಲೈವಲ್ಲೂ ಪ್ರಾಪರಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪಾಕಿಸ್ತಾನ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ನೆದರ್ಲ್ಯಾಂಡ್ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ನೆದರ್ಲ್ಯಾಂಡ್ ಅವರು ಕೈಯಲ್ಲಿರುವಂಥ ಮ್ಯಾಚ್ನ ಸೀದಾ ಡೈರೆಕ್ಟಾಗಿ ಪಾಕಿಸ್ತಾನ ಅವ್ರಿಗೆ ತಗೊಳ್ಳಿ ನೀವೇ ವಿನ್ ಆಗಿ ಅಂತ ಹೇಳ್ಕೊಟ್ಟಂಗಿತ್ತು ಗುರು. ಯಾಕಂದರೆ ಇಲ್ಲಿ ಒಂದು 2 ಓವರ್ಗೆ ಲಾಸ್ಟ್ 2 ಓವರ್ಸ್ಗೆ 29 ಏನೋ ಬೇಕಾಗಿತ್ತು. ಇವ್ರು ನೋಡಿದ್ರೆ ಅಂದರೆ ನೆದರ್ಲ್ಯಾಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ ನೋಡಿ ನೀವು 127 ರನ್ಗೆ 4 ವಿಕೆಟ್ ಇರೋರು 147ಕ್ಕೆ ಆಲ್ಔಟ್ ಆಗ್ತಾರೆ. ಅಲ್ಲಿ ಮಿಸ್ ಮಾಡಿದ್ರ. ಆಮೇಲೆ ಬೌಲಿಂಗಲ್ಲಿ 2 ಓವರ್ಗೆ 29 ಬೇಕಾಗಿರುತ್ತೆ. ಅಲ್ಲಿ ಒಂದು ಮೇನ್ ಕ್ಯಾಚ್ ಬಿಡ್ತಾರೆ. ಆ ಕ್ಯಾಚ್ ಬಿಟ್ಟಿದ್ದಕ್ಕೋಸ್ಕರ ಮ್ಯಾಚೇ ಹೊಗೆ ಹಾಕ್ಸ್ಕೊಂಡ್ರ ಅಂತ ಪಾಕಿಸ್ತಾನ ಅವರು ಗೆದ್ದುಬಿಟ್ರು. ಗ್ಯಾಪಲ್ಲಿ ಏನಾದರೂ ನೆದರ್ಲ್ಯಾಂಡ್ ಅವರು ಗೆದ್ದಿದ್ದರೆ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತಾ ಇದ್ರು. ಅದು ಅವರ ಕೈಯಲ್ಲೇ ಇತ್ತು, ಬಟ್ ಅವರು ಕಳ್ಕೊಂಡ್ಬಿಟ್ರು ಅಂತ, ಒಂದು ಒಳ್ಳೆ ಅಪಾರ್ಚುನಿಟಿ ಕಳ್ಕೊಂಡ್ಬಿಟ್ರು ಅಂತ.
ಆಮೇಲೆ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲೆಂಡ್ ಅದು ಸಖತ್ತಾಗಿತ್ತು. ವೆಸ್ಟ್ ಇಂಡೀಸ್ ಪರವಾಗಿ ನಮ್ಮ ರೊಮಾರಿಯೋ ಶೆಫರ್ಡ್ ಅವರು 5 ಫೋರ್ಸ್ ಮತ್ತು ಹ್ಯಾಟ್ರಿಕ್ ಎಲ್ಲ ತಗೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೂ ಸ್ಕಾಟ್ಲೆಂಡ್ ಅವರು ಮ್ಯಾಚಲ್ಲಿ ಇದ್ರು ಗುರು. ಒಂದು ಟೈಮಲ್ಲಿ ಹೆಂಗಂದರೆ ಇನ್ನೇನಪ್ಪ ಇವರು ಯಾಕೋ ಚೇಸ್ ಮಾಡ್ಬೋದಾ ಅಂತ ಅನ್ನಿಸ್ತಾ ಇತ್ತು. ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಬಟ್ ಅವರು ಚೆನ್ನಾಗೆಲ್ಲ ಆಡ್ತಾಯಿದ್ರು, ಆದರೆ ವೆಸ್ಟ್ ಇಂಡೀಸ್ ಕಮ್ಬ್ಯಾಕ್ ಮಾಡಿದ್ರು ಅಂತ. ಕೊನೆಯಲ್ಲಿ ಹೆಂಗಾಗ್ಬಿಡ್ತು ಅಂದರೆ ಅಸೋಸಿಯೇಟ್ ನೇಷನ್ ಟೀಮ್ಸ್ ಎಲ್ಲ ಸಖತ್ತಾಗಿ ಆಡಿದ್ದಾರೆ, ಆದರೆ ಗೆಲ್ಲೋ ಮ್ಯಾಚ್ಗಳೆಲ್ಲ ಕೈ ಬಿಟ್ರು ಅಂತ ಅನ್ನಿಸ್ತು. ಒಟ್ಟಲ್ಲಿ ಮೊದಲನೇ ದಿನ ಮಾತ್ರ ಸಖತ್ತಾಗಿತ್ತು. ಇನ್ನು ಎರಡನೇ ದಿನ ನೋಡೋಣ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತ. ನಮ್ಮ ಭಾರತ ತಂಡ ಗೆದ್ದಾಗಿದೆ, ಬಟ್ ಅಷ್ಟೇ ಸ್ವಲ್ಪ ಸಮಾಧಾನವಿಲ್ಲ ಅನ್ನೋ ಥರ ಗೆದ್ದಿದೆ. ನೆಕ್ಸ್ಟ್ ಮ್ಯಾಚಸ್ ಎಲ್ಲ ಕಂಬ್ಯಾಕ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಅನ್ಕೋತೀನಿ. ಸ್ವಲ್ಪ ಎಚ್ಚರಿಕೆ ಕರೆಗಂಟೆ ಬಂದಿದೆ, ನೆಕ್ಸ್ಟ್ ಎಲ್ಲ ಗೆದ್ಬಿಟ್ಟು ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಈ ಒಂದು ಮ್ಯಾಚ್ ನೋಡಿಬಿಟ್ಟು ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.